ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜನು ನರಸಿಂಹದೇವನನ್ನು ಸ್ತುತಿ ಮಾಡುತ್ತಿದ್ದಾನೆ. ನನ್ನ ಪ್ರೀತಿಯ ಪ್ರಭುವೇ, ದೇವೋತ್ತಮ ಪರಮಪುರುಷನೇ, ಭೌತಿಕವಾದ ಆಸೆಗಳು ಒಂದಾದ ಮೇಲೊಂದರಂತೆ ತೊಡರಿಕೊಳ್ಳುತ್ತಿದ್ದುದರಿಂದ ನಾನು ಹಾವುಗಳು ತುಂಬಿದ ಪಾಳು ಬಾವಿಯೊಳಕ್ಕೆ ನಿಧಾನವಾಗಿ ಬೀಳುತ್ತಿದ್ದೆನು. ಲೋಕದ ಸಾಮಾನ್ಯ ರೀತಿಯೇ ಹಾಗೆ. ಆದರೆ ನಿನ್ನ ದಾಸ ಶಿರೋಮಣಿಯಾದ ನಾರದ ಮಹರ್ಷಿಗಳು ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಕೃಪೆಯಿಟ್ಟು ಸ್ವೀಕರಿಸಿದರು. ಈ ದಿವ್ಯವಾದ ನೆಲೆಯನ್ನು ಹೇಗೆ ಸಾಧಿಸಬೇಕು ಎಂಬುದನ್ನು ಅವರು ನನಗೆ ಬೋಧಿಸಿದರು. ಆದ್ದರಿಂದ ನನ್ನ ಮೊದಲನೆಯ ಕರ್ತವ್ಯ ಅವರಿಗೆ ಸೇವೆ ಮಾಡುವುದು. ಅವರ ಸೇವೆಯನ್ನು ನಾನು ಹೇಗೆ ತಾನೇ ತೊರೆಯಬಲ್ಲೆ? ಪ್ರಹ್ಲಾದ ಮಹಾರಾಜನು ಬಯಸಿರಬಹುದಾಗಿದ್ದ ಎಲ್ಲ ವರಗಳನ್ನು ನೇರವಾಗಿಯೇ ಭಗವಂತನು ಅನುಗ್ರಹಿಸಿದ. ಆದರೂ ದೇವೋತ್ತಮ ಪರಮಪುರುಷನಿಂದ ಆ ದಿವ್ಯಾನುಗ್ರಹವನ್ನು ಪಡೆಯಲು ಅವನು ನಿರಾಕರಿಸಿದನು. ಅದಕ್ಕೆ ಬದಲು ದಾಸ ಶಿರೋಮಣಿಯಾದ ನಾರದ ಮಹರ್ಷಿಗಳ ಸೇವೆಯಲ್ಲಿ ತಾನು ತೊಡಗುವಂತೆ ಅನುಗ್ರಹಿಸಬೇಕೆಂದು ಭಗವಂತನನ್ನು ಕೋರಿದನು. ಇದು ಶುದ್ಧ ಭಕ್ತನ ಲಕ್ಷಣ. ಅವನು ಮೊದಲು ತನ್ನ ಗುರುವಿನ ಸೇವೆಯನ್ನು ಮಾಡಬೇಕು. ಗುರುವನ್ನು ಪಕ್ಕಕ್ಕೆ ಸರಿಸಿ ಅಥವಾ ಅಲಕ್ಷಿಸಿ ಭಗವಂತನ ಸೇವೆ ಮಾಡಲು ಹವಣಿಸಬಾರದು. ಅದು ವೈಷ್ಣವನಿಗೆ ತಕ್ಕುದಾದ ಮಾರ್ಗವಲ್ಲ. ನರೋತ್ತಮ ದಾಸ ಠಾಕುರರು ತಿಳಿಸಿರುವಂತೆ, ತಾಂದೇರ ಚರಣ ಸೇವಿ ಭಕ್ತ ಸನೇವಾಸ ಜನಮೇ ಜನಮೇ ಹಯ ಏ ಅಭಿಲಾಷ. ಅಂದರೆ ನೇರವಾಗಿ ಭಗವಂತನ ಸೇವೆ ಮಾಡಲು ವ್ಯಕ್ತಿಯು ಕಾತರಿಸಬಾರದು. ಮೊದಲು ಭಗವಂತನ ದಾಸಾನುದಾಸನ ದಾಸನಾಗಬೇಕೆಂದು ಚೈತನ್ಯ ಮಹಾಪ್ರಭುಗಳು ಬೋಧಿಸಿದರು. ಗೋಪಿ ಭರ್ತು ಪದಕಮಲಯೋರ್ ದಾಸ ದಾಸಾನುದಾಸ. ಇದೇ ಪರಮಪ್ರಭುವನ್ನು ಸಮೀಪಿಸಲು ತಕ್ಕ ಮಾರ್ಗ. ಮೊದಲ ಸೇವೆಯನ್ನು ಗುರುವಿಗೆ ಸಲ್ಲಿಸಬೇಕು. ಆತನ ಕರುಣೆಯಿಂದ ದೇವೋತ್ತಮ ಪರಮಪುರುಷನನ್ನು ಸಮೀಪಿಸಿ ಸೇವೆ ಮಾಡಲು ಸಹಾಯಕವಾಗುತ್ತದೆ. ರೂಪ ಗೋಸ್ವಾಮಿಯವರಿಗೆ ಬೋಧಿಸುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಗುರು ಕೃಷ್ಣ ಪ್ರಸಾದೇಪಾಯ ಭಕ್ತಿಲತಾ ಬೀಜ. ಗುರುವಿನ ಅನುಗ್ರಹದಿಂದ ಆಮೇಲೆ ಕೃಷ್ಣನ ಕೃಪೆಯಿಂದ ಭಕ್ತಿ ಸೇವೆಯ ಬೀಜವನ್ನು ಪಡೆಯಬಹುದು. ಇದೇ ಯಶಸ್ಸಿನ ರಹಸ್ಯ. ಮೊದಲು ಗುರುವನ್ನು ಮೆಚ್ಚಿಸಲು ಪ್ರಯತ್ನಿಸಬೇಕು. ಆಮೇಲೆ ದೇವೋತ್ತಮ ಪರಮಪುರುಷನಿಗೆ ಸಂತೋಷವನ್ನು ಉಂಟು ಮಾಡುವ ಪ್ರಯತ್ನ. ವಿಶ್ವನಾಥ ಚಕ್ರವರ್ತಿ ಠಾಕುರರು ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಎಂದು ಹೇಳುತ್ತಾರೆ. ದೇವೋತ್ತಮ ಪರಮಪುರುಷನನ್ನು ಮೆಚ್ಚಿಸುವ ಪ್ರಯತ್ನವೊಂದನ್ನು ತಾನೇ ಸೃಷ್ಟಿಸಿಕೊಂಡು ಅದರಲ್ಲಿ ತೊಡಗಬಾರದು. ಮೊದಲು ತನ್ನ ಗುರುವಿಗೆ ಸೇವೆಯನ್ನು ಮಾಡಲು ಸಿದ್ಧನಾಗಿರಬೇಕು. ಅಷ್ಟು ಮಾಡಿ ಅರ್ಹತೆಯನ್ನು ಪಡೆದ ನಂತರ ವ್ಯಕ್ತಿಯು ಭಗವಂತನಿಗೆ ಸೇವೆ ಸಲ್ಲಿಸುವ ವೇದಿಕೆಗೆ ತಾನೇ ತಾನಾಗಿ ಏರುತ್ತಾನೆ. ಆದ್ದರಿಂದ ತಾನು ಮೊದಲು ನಾರದ ಮಹರ್ಷಿಗಳ ಸೇವೆ ಮಾಡುವಂತಾಗಬೇಕೆಂದು ಪ್ರಹ್ಲಾದ ಮಹಾರಾಜನು ಕೋರಿದನು. ನೇರವಾಗಿ ಭಗವಂತನ ಸೇವೆ ಮಾಡುವಂತಾಗಬೇಕೆಂದು ಅವನು ಕೇಳಲಿಲ್ಲ. ಇದೇ ಸರಿಯಾದ ಕ್ರಮ. ಆದ್ದರಿಂದಲೇ ಅವನು ಕೇಳಿದನು, ಸೋಹಂ ಕಥಂನು ವಿಸೃಜೆ ತವ ಭೃತ್ಯಾ ಸೇವಾಂ. ನಿನ್ನನ್ನು ಪ್ರತ್ಯಕ್ಷವಾಗಿ ನೋಡಲು ಸಮರ್ಥನಾಗುವ ಹಾಗೆ ನನ್ನ ಮೇಲೆ ಅನುಗ್ರಹ ಮಾಡಿ ದಯ ತೋರಿದ ನನ್ನ ಗುರುವಿನ ಸೇವೆಯನ್ನು ನಾನು ಹೇಗೆ ತಾನೇ ಬಿಡಬಲ್ಲೆ? ಹಾಗಾಗಿ ನನ್ನ ಗುರು ನಾರದ ಮಹರ್ಷಿಗಳ ಸೇವೆಯಲ್ಲಿ ತಾನು ನಿರತನಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಹ್ಲಾದನು ಭಗವಂತನನ್ನು ಬೇಡಿದನು. ನನ್ನ ಸ್ವಾಮಿಯೇ, ಅನಂತ ದಿವ್ಯ ಗುಣಗಳ ಆಗರವೇ, ನೀನು ನನ್ನ ತಂದೆಯಾದ ಹಿರಣ್ಯಕಶಿಪುವನ್ನು ಸಂಹರಿಸಿ ನನ್ನನ್ನು ಅವನ ಖಡ್ಗದಿಂದ ರಕ್ಷಿಸಿದ್ದೀಯೆ. ನನ್ನ ತಂದೆಯು ಕ್ರುದ್ಧನಾಗಿ ನನಗಿಂತಲೂ ಉನ್ನತವಾದ ಬೇರೊಬ್ಬ ದೇವರಿದ್ದರೆ ಅವನೇ ಈಗ ನಿನ್ನನ್ನು ಕಾಪಾಡಲಿ, ನಿನ್ನ ತಲೆಯನ್ನು ಕತ್ತರಿಸಿ ಹಾಕುತ್ತೇನೆ ಎಂದು ಕೋಪದಿಂದ ಹೇಳಿದನು. ನೀನು ನನ್ನನ್ನು ಕಾಪಾಡಿ ನನ್ನ ತಂದೆಯನ್ನು ಸಂಹರಿಸಿ ನಿನ್ನ ಭಕ್ತನ ಮಾತನ್ನು ಸತ್ಯವೆಂದು ಸಮರ್ಥಿಸಿ ತೋರಿಸಿದ್ದೀಯೆ. ಅದಕ್ಕೆ ಬೇರೆ ಯಾವ ಕಾರಣವೂ ಇಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯ ಮೈತೇತೇಷು ಚಾಪ್ಯಹಂ. ದೇವೋತ್ತಮ ಪರಮಪುರುಷನು ಎಲ್ಲರ ಬಗೆಗೂ ಸಮಾನನಾಗಿರುತ್ತಾನೆ ಎಂಬುದರಲ್ಲಿ ಸಂದೇಹವಿಲ್ಲ. ಅವನಿಗೆ ಮಿತ್ರರಿಲ್ಲ, ಶತ್ರುಗಳೂ ಇಲ್ಲ. ಯಾವ ಲಾಭಗಳನ್ನು ಭಕ್ತನು ಬಯಸುವನೋ ಅವುಗಳನ್ನು ಅನುಗ್ರಹಿಸಲು ಅವನು ಸದಾ ಸಂತೋಷ ಪಡುತ್ತಾನೆ. ವಿವಿಧ ಜೀವಿಗಳ ಮೇಲೂ ಅಥವಾ ಕೆಳಗಿನ ಸ್ಥಾನಮಾನಗಳಿಗೆ ಅವರ ಆಸೆಗಳೇ ಕಾರಣ. ಏಕೆಂದರೆ ಎಲ್ಲರ ವಿಷಯದಲ್ಲೂ ಸಮಾನತೆಯಿಂದ ಇರುವ ಪ್ರಭುವು ಪ್ರತಿಯೊಬ್ಬನ ಬಯಕೆಯನ್ನು ಪೂರೈಸುತ್ತಾನೆ. ಹಿರಣ್ಯಕಶಿಪುವಿನ ಸಂಹಾರ ಮತ್ತು ಪ್ರಹ್ಲಾದ ಮಹಾರಾಜನ ರಕ್ಷಣೆ ಇವು ಭಗವಂತನ ಕಾರ್ಯಯೋಜನೆಯ ನಿಯಮದಂತೆಯೇ ನಡೆದಿದೆ. ಪ್ರಹ್ಲಾದನ ತಾಯಿ ಹಿರಣ್ಯಕಶಿಪುವಿನ ಪತ್ನಿ ಖಯಾದುವು ನಾರದ ಮಹರ್ಷಿಗಳ ರಕ್ಷಣೆಯಲ್ಲಿ ಇದ್ದಳು. ತನ್ನ ಮಗುವನ್ನು ಶತ್ರುವಿನಿಂದ ಕಾಪಾಡಬೇಕೆಂದು ಅವಳು ಬೇಡಿಕೊಂಡಳು. ಪ್ರಹ್ಲಾದನು ಶತ್ರುವಿನಿಂದ ಯಾವುದೇ ಅಪಾಯಕ್ಕೆ ಒಳಗಾಗದಂತೆ ಸದಾ ಕಾಪಾಡಲ್ಪಡುತ್ತಾನೆ ಎಂದು ನಾರದ ಮುನಿಗಳು ಆಕೆಗೆ ಭರವಸೆಯನ್ನು ನೀಡಿದ್ದರು.
ಹಾಗಾಗಿ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲಲು ಹೊರಟಾಗ ಭಗವಂತನು ಕಾಣಿಸಿಕೊಂಡು ತನ್ನ ಭಕ್ತನನ್ನು ಸಂರಕ್ಷಿಸಿದನು. ಭಗವದ್ಗೀತೆಯಲ್ಲಿ ತಾನು ಕೊಟ್ಟಿದ್ದ ತನ್ನ ಪ್ರತಿಜ್ಞಾ ಕವಚವನ್ನು ಉಳಿಸಿಕೊಂಡನು. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅಲ್ಲದೆ ತನ್ನ ಭಕ್ತನಾದ ನಾರದರ ಮಾತುಗಳನ್ನು ಸತ್ಯವಾಗಿಸಿದನು. ಭಗವಂತನು ಒಂದೇ ಕ್ರಿಯೆಯ ಮೂಲಕ ಹಲವು ಉದ್ದೇಶಗಳನ್ನು ಪೂರೈಸಿಕೊಳ್ಳಬಲ್ಲನು. ಹಿರಣ್ಯಕಶಿಪುವಿನ ಸಂಹಾರವೂ ಪ್ರಹ್ಲಾದನ ಸಂರಕ್ಷಣೆಯೂ ಏಕಕಾಲದಲ್ಲಿ ನಡೆದವು. ಜೊತೆಗೆ ಭಕ್ತನ ವಚನದ ಸತ್ಯತೆಯೂ ಸಮರ್ಥಿತವಾಯಿತು. ಭಗವಂತನು ತನ್ನ ಧ್ಯೇಯ ಸಾಧನೆಯನ್ನು ಕುರಿತು ಆಡಿದ್ದ ಪ್ರತಿಜ್ಞಾ ಕವಚವೂ ಈಡೇರಿತು. ಭಗವಂತನು ತನ್ನ ಭಕ್ತರ ಬಯಕೆಗಳನ್ನು ಪೂರೈಸುವುದಕ್ಕಾಗಿ ಮಾತ್ರವೇ ವರ್ತಿಸುತ್ತಾನೆ. ಇಲ್ಲವಾದರೆ ಅವನು ಯಾವ ಕೆಲಸವನ್ನು ಮಾಡಬೇಕಾಗಿಯೇ ಇಲ್ಲ. ವೇದವು ಹೇಳುವಂತೆ ನ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ. ಭಗವಂತನು ವೈಯಕ್ತಿಕವಾಗಿ ಏನನ್ನೂ ಮಾಡಬೇಕಾಗಿಲ್ಲ. ಏಕೆಂದರೆ ಸಮಸ್ತವು ಅವನ ವಿವಿಧ ಶಕ್ತಿಗಳ ಮೂಲಕ ನಡೆದು ಹೋಗುತ್ತವೆ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಭಗವಂತನಿಗೆ ಅಸಂಖ್ಯಾತ ಶಕ್ತಿಗಳಿವೆ. ಅವುಗಳ ಮೂಲಕವೇ ಎಲ್ಲವೂ ನಡೆದು ಹೋಗುತ್ತದೆ. ಹಾಗಾಗಿ ಅವನು ಯಾವುದಾದರೂ ಕಾರ್ಯವನ್ನು ನಡೆಸಿದರೆ ಅದು ತನ್ನ ಭಕ್ತನನ್ನು ತೃಪ್ತಿಪಡಿಸುವ ಸಲುವಾಗಿ ಮಾತ್ರ. ನಿಷ್ಠನಾದ ತನ್ನ ಭಕ್ತನ ಬಗೆಗೆ ವಿಶೇಷವಾಗಿ ಒಲವು ತೋರಿಸುವುದರಿಂದ ಅವನನ್ನು ಭಕ್ತವತ್ಸಲ ಎಂದು ವರ್ಣಿಸಲಾಗಿದೆ. ಪ್ರಹ್ಲಾದ ಮಹಾರಾಜನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸುತ್ತಾನೆ. ನನ್ನ ಪ್ರೀತಿಯ ಪ್ರಭುವೇ, ಇಡೀ ಜಗತ್ತಾಗಿ ನೀನೇ ಪ್ರಕಟವಾಗಿದ್ದೀಯೆ. ಏಕೆಂದರೆ ಸೃಷ್ಟಿಗಿಂತಲೂ ಮೊದಲು ನೀನಿದ್ದೆ, ಪ್ರಳಯವಾದ ನಂತರವೂ ನೀನಿರುತ್ತೀಯೆ. ಆದಿ ಅಂತ್ಯಗಳ ನಡುವೆ ಸಮಸ್ತವನ್ನು ಪಾಲಿಸುವವನು ನೀನೇ. ಇದೆಲ್ಲವನ್ನು ಪ್ರಕೃತಿಯ ಗುಣತ್ರಯಗಳ ಕ್ರಿಯೆ ಪ್ರತಿಕ್ರಿಯೆಗಳ ಮೂಲಕ ನಿನ್ನ ಬಹಿರಂಗ ಶಕ್ತಿಯು ನೆರವೇರಿಸುತ್ತದೆ. ಆದ್ದರಿಂದ ಇವೆಲ್ಲವೂ ನೀನೊಬ್ಬನೇ ಆಗಿದ್ದೀಯೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂತೆ ಏಕೋಪ್ಯಸೌ ರಚಯಿತುಂ ಜಗದಂಡ ಕೋಟಿಂ ಯಚ್ಚಕ್ತಿರಸ್ತಿ ಜಗದಂಡ ಚಯಾಯದಂತಹ ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾರು ತನ್ನ ಸ್ವಾಂಶವೊಂದರಿಂದ ಪ್ರತಿಯೊಂದು ವಿಶ್ವವನ್ನು, ಪ್ರತಿಯೊಂದು ಪರಮಾಣುವನ್ನು ಪ್ರವೇಶಿಸಿ ಸಮಸ್ತ ಸೃಷ್ಟಿಯಲ್ಲಿ ತನ್ನ ಅನಂತ ಶಕ್ತಿಯನ್ನು ಪ್ರಕಟಿಸುತ್ತಾನೆಯೋ ಆ ದೇವೋತ್ತಮ ಪರಮಪುರುಷ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಈ ವಿಶ್ವವನ್ನು ಸೃಷ್ಟಿಸಲು ದೇವೋತ್ತಮ ಪರಮಪುರುಷ ಗೋವಿಂದನು ತನ್ನ ಬಹಿರಂಗ ಶಕ್ತಿಯನ್ನು ವಿಸ್ತರಿಸಿ ಆ ಮೂಲಕ ವಿಶ್ವದ ಸಮಸ್ತದೊಳಕ್ಕೂ ಪರಮಾಣುಗಳೊಳಕ್ಕೂ ಪ್ರವೇಶಿಸುತ್ತಾನೆ. ಹೀಗೆ ಅವನು ಸಮಸ್ತ ವಿಶ್ವವ್ಯಾಪಿಯಾಗಿದ್ದಾನೆ. ದೇವೋತ್ತಮ ಪರಮಪುರುಷನ ಭಕ್ತಪಾಲನ ಕಾರ್ಯವು ಅಲೌಕಿಕವಾದದ್ದೇ ಹೊರತು ಭೌತಿಕವಾದದ್ದಲ್ಲ. ಅವನು ಪ್ರತಿಯೊಂದರಲ್ಲೂ ಕಾರಣವಾಗಿಯೂ ಪರಿಣಾಮವಾಗಿಯೂ ಇದ್ದಾನೆ. ಆದರೂ ಅವನು ಈ ವಿಶ್ವಕ್ಕೆ ಅತೀತನಾಗಿದ್ದು ಇದರಿಂದ ಬೇರೆಯಾಗಿದ್ದಾನೆ. ಇದನ್ನೇ ಭಗವದ್ಗೀತೆಯು ಸ್ಥಿರೀಕರಿಸುತ್ತದೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಸಮಸ್ತ ವಿಶ್ವವು ಭಗವಂತನ ಶಕ್ತಿಯ ಒಂದು ವಿಸ್ತರಣ. ಪ್ರತಿಯೊಂದು ಅವನಲ್ಲಿಯೇ ಆಶ್ರಯವನ್ನು ಪಡೆದಿದೆ. ಆದರೂ ಅವನು ಪ್ರತ್ಯೇಕವಾಗಿ ಸೃಷ್ಟಿ ಸ್ಥಿತಿ ಲಯಗಳಿಂದ ಆಚೆಗೆ ಇದ್ದಾನೆ. ಸೃಷ್ಟಿಯಲ್ಲಿ ಕಂಡುಬರುವ ವೈವಿಧ್ಯಗಳೆಲ್ಲವನ್ನೂ ಅವನ ಬಹಿರಂಗ ಶಕ್ತಿಯು ನಿರ್ಮಿಸುತ್ತದೆ. ಶಕ್ತಿಯೂ ಶಕ್ತನೂ ಅವನೇ ಆದುದರಿಂದ ಎಲ್ಲವೂ ಒಂದೇ ಆಗಿದೆ. ಆದ್ದರಿಂದ ಪರಬ್ರಹ್ಮನಾದ ಶ್ರೀಕೃಷ್ಣನಿಲ್ಲದೆ ಏನೊಂದೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಭೌತ ಮತ್ತು ಆಧ್ಯಾತ್ಮಿಕ ಜಗತ್ತುಗಳ ನಡುವೆ ಇರುವ ವ್ಯತ್ಯಾಸವೇನೆಂದರೆ, ಭೌತ ಜಗತ್ತಿನಲ್ಲಿ ಅವನ ಬಹಿರಂಗ ಶಕ್ತಿಯು ಪ್ರಕಟವಾಗಿದ್ದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವನ ಅಂತರಂಗ ಶಕ್ತಿಯು ಪ್ರಕಟವಾಗುವುದು. ಹೇಗೇ ಇರಲಿ, ಎರಡು ಶಕ್ತಿಗಳು ಪರಮಪ್ರಭುವಿಗೆ ಸೇರಿದವಾದ್ದರಿಂದ ಉನ್ನತವಾದ ಅರ್ಥದಲ್ಲಿ ಎಲ್ಲವೂ ಆಧ್ಯಾತ್ಮಿಕ ಶಕ್ತಿಯಾಗಿಯೇ ಇರುತ್ತದೆ. ಯಾವ ಶಕ್ತಿಯಲ್ಲಿ ಭಗವಂತನ ಸರ್ವವ್ಯಾಪಕತೆಯ ಅರಿವು ಆಗುವುದಿಲ್ಲವೋ ಅದು ಭೌತಿಕವೆನಿಸುತ್ತದೆ. ಅಷ್ಟು ಬಿಟ್ಟರೆ ಇರುವುದೆಲ್ಲವೂ ಆಧ್ಯಾತ್ಮಿಕವೇ. ಆದ್ದರಿಂದಲೇ ಪ್ರಹ್ಲಾದನು ಏಕಸ್ತ್ವಮೇವ ಜಗದೇತಂ, ನೀನೇ ಸಕಲವೂ ಆಗಿರುವೆ ಎಂದು ಪ್ರಭುವನ್ನು ಸ್ತುತಿಸುತ್ತಾನೆ. ತ್ವಂ ವಾ ಇದಂ ಸದಸದೀಶ ಭವಾನ್ಸ್ತ್ವತೋನ್ಯೋ ಮಾಯಾಯದಾತ್ಮಪರಬುದ್ಧಿರಿಯಂ ವ್ಯಪಾರ್ಥ ಯದ್ಯಸ್ಯ ಜನ್ಮನಿಧನಂ ಸ್ಥಿತಿರೀಕ್ಷಣಂಚ ತದ್ವೈ ತದೇವ ವಸುಕಾಲವದಷ್ಟಿತರ್ವೋ. ನನ್ನ ಪ್ರೀತಿಯ ಸ್ವಾಮಿಯೇ, ದೇವೋತ್ತಮ ಪರಮಪುರುಷನೇ, ಈ ಸಮಸ್ತ ವಿಶ್ವಕ್ಕೆ ನೀನು ಕಾರಣನಾಗಿದ್ದೀಯೆ. ವಿಶ್ವದ ಅಭಿವ್ಯಕ್ತಿಯು ನಿನ್ನ ಶಕ್ತಿಯ ಒಂದು ಪರಿಣಾಮವಾಗಿದೆ. ಸಕಲ ವಿಶ್ವವು ನೀನೊಬ್ಬನೇ ಆದರೂ ನೀನು ಮಾತ್ರ ಅದರಿಂದ ಪ್ರತ್ಯೇಕವಾಗಿರುತ್ತೀಯೆ.
ನನ್ನದು ನಿನ್ನದು ಎಂಬ ಕಲ್ಪನೆಯೆಲ್ಲವೂ ಒಂದು ಬಗೆಯ ಮಾಯೆ. ಏಕೆಂದರೆ ಸಮಸ್ತವೂ ಮೂಡಿ ಬಂದಿರುವುದು ನಿನ್ನಿಂದಲೇ. ಆದ್ದರಿಂದ ಅದು ನಿನ್ನಿಂದ ಬೇರೆಯಲ್ಲ. ವಸ್ತುತಃ ವಿಶ್ವವು ನಿನ್ನಿಂದ ಅಭಿನ್ನವಾದದ್ದು. ಲಯವು ಘಟಿಸುವುದು ನಿನ್ನಿಂದಲೇ. ಹೀಗೆ ಭಗವಂತನಾದ ನಿನಗೂ ವಿಶ್ವಕ್ಕೂ ಇರುವ ಸಂಬಂಧವನ್ನು ಬೀಜ ಮತ್ತು ವೃಕ್ಷದ ಅಥವಾ ಸೂಕ್ಷ್ಮ ಕಾರಣ ಮತ್ತು ಸ್ಥೂಲ ಅಭಿವ್ಯಕ್ತಿಯ ಉದಾಹರಣೆಯಿಂದ ನಿದರ್ಶಿಸಲಾಗುತ್ತದೆ. ಪ್ರಹ್ಲಾದ ಮಹಾರಾಜನ ಪ್ರಾರ್ಥನೆಯ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.